ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಶ್ಲೋಕ 3 ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧಃ ಸ ಏವ ಸಃ. ಭಾರತ, ಏ ಅರ್ಜುನ, ಸರ್ವಸ್ಯ ಎಲ್ಲ ಮನುಷ್ಯರುಗಳ ಶ್ರದ್ಧೆಯು ಸತ್ವಾನುರೂಪ ಅವರ ಅಂತಃಕರಣಕ್ಕೆ ಅನುರೂಪವಾಗಿ ಭವತಿ ಇರುತ್ತದೆ. ಅಯಂ ಪುರುಷಃ, ಈ ಪುರುಷನು ಶ್ರದ್ಧಾಮಯನಾಗಿದ್ದಾನೆ. ಅತಃ, ಆದ್ದರಿಂದ, ಯಹ, ಯಾವ ಪುರುಷನು ಯಚ್ಛ್ರದ್ಧಃ ಎಂತಹ ಶ್ರದ್ಧೆಯುಳ್ಳವನಾಗಿದ್ದಾನೋ ಸಹ, ಅವನು ಕೂಡ ಸಹ ಏವ ಸ್ವಯಂ ಅದೇ ಸ್ವಭಾವದವನಾಗಿದ್ದಾನೆ. ಹೇ ಅರ್ಜುನ, ಎಲ್ಲ ಮನುಷ್ಯರುಗಳ ಶ್ರದ್ಧೆಯು ಅವರವರ ಅಂತಃಕರಣಕ್ಕೆ ಅನುರೂಪವಾಗಿ ಇರುತ್ತದೆ. ಈ ಪುರುಷನು ಶ್ರದ್ಧಾಮಯನಾಗಿದ್ದಾನೆ. ಆದ್ದರಿಂದ ಯಾವ ಪುರುಷನು ಎಂತಹ ಶ್ರದ್ಧೆಯುಳ್ಳವನೋ ಅವನೂ ಕೂಡ ಅದೇ ಸ್ವಭಾವದವನಾಗಿದ್ದಾನೆ. ಅವರವರ ಶ್ರದ್ಧೆಯು ಅವರವರ ಮನಸ್ಸಿನಿಗನುಗುಣವಾಗಿ ಇದು ಹೀಗೇಕೆ ಎಂದು ಕೇಳುವುದಾದರೆ, ಪ್ರತಿಯೊಬ್ಬನ ಸ್ವಭಾವಜನ್ಯವಾದ ಗುಣವು ಬೇರೆ ಬೇರೆಯಾಗಿರುವುದೇ ಇದಕ್ಕೆ ಕಾರಣ. ಶ್ರದ್ಧೆಗನುಗುಣವಾಗಿ ಅವನ ಸ್ವಭಾವವೋ ಅಥವಾ ಸ್ವಭಾವಕ್ಕನುಗುಣವಾಗಿ ಅವನ ಶ್ರದ್ಧೆಯೋ ಯಾವುದೂ ನಮಗೆ ನಿರ್ಧರಿಸಿ ಹೇಳಲಾಗುವುದಿಲ್ಲ. ಗೀತೆಯ ಪ್ರಕಾರ ವ್ಯಕ್ತಿಯ ಸ್ವಭಾವವೇ ಅವನ ಶ್ರದ್ಧೆಯನ್ನು ನಿರ್ಧರಿಸುವುದು. ಅನುಭವದಲ್ಲೂ ಕೂಡ ಇದು ನಮಗೆ ಸರಿಯೇ ಎಂದೇ ಕಾಣುವುದು. ವ್ಯಕ್ತಿಯು ತನ್ನ ಸ್ವಭಾವಕ್ಕನುಗುಣವಾಗಿಯೇ ಶ್ರದ್ಧೆಯನ್ನು ಬೆಳೆಸಿಕೊಂಡಿರುತ್ತಾನೆ. ಅವನ ಶ್ರದ್ಧೆಯು ಬುದ್ಧಿಯಲ್ಲಿರುವ ತಿಳುವಳಿಕೆಯನ್ನು ಹೊಂದಿಕೊಂಡಿರುತ್ತದೆ. ಆರಂಭದಲ್ಲಿ ಮನುಷ್ಯನ ಸ್ವಭಾವವು ಅವನ ಶ್ರದ್ಧೆಯನ್ನು ನಿರ್ಧರಿಸುತ್ತದೆ. ಅನಂತರ ಅದು ಅವನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿ ಅವನ ಸ್ವಭಾವವನ್ನು ತಿದ್ದುತ್ತದೆ. ವ್ಯಕ್ತಿಯ ಸ್ವಭಾವವು ಗುಣಗಳಿಂದಾಗಿ ನಿರ್ಧಾರವಾಗುವುದು ಎಂಬುದನ್ನು ಈ ಹಿಂದೆಯೇ 14ನೆಯ ಅಧ್ಯಾಯದಲ್ಲಿ ನೋಡಿದ್ದೇವೆ. 3 ಗುಣಗಳಲ್ಲಿ ಯಾವುದಾದರೂ ಒಂದು ಬಾಕಿ 2ನ್ನು ಮೆಟ್ಟಿ ಹಾಕಿ ಪ್ರಭಾವಶಾಲಿಯಾಗಿ ಕಾಣುವುದು. ಅದು ಅವನ ಸ್ವಭಾವವಾಗುವುದು. ಈ ಸ್ವಭಾವಕ್ಕನುಗುಣವಾಗಿ ಅವನ ಶ್ರದ್ಧೆ ಇರುತ್ತದೆ. ಶ್ರದ್ಧೆಗೆ ಸರಿಯಾಗಿ ವ್ಯಕ್ತಿ ಇರುತ್ತಾನೆ. ಶ್ರದ್ಧೆಯಿಂದ ಪರಮಾತ್ಮನನ್ನು ಅವನು ಯಾವ ರೂಪದಲ್ಲಿ ಭಜಿಸುತ್ತಾನೋ ಅದೇ ರೂಪವನ್ನು ಕಾಲಾಂತರದಲ್ಲಿ ಅವನು ಪಡೆಯುತ್ತಾನೆ. ಮಾನವನ ವ್ಯಕ್ತಿತ್ವವು ಅವನ ಶ್ರದ್ಧೆಯಿಂದ ನಿರ್ಧರಿಸಲ್ಪಡುತ್ತದೆ. ಅವನ ಶ್ರದ್ಧೆಯಿಂದ ನಿರ್ಧರಿಸಲ್ಪಟ್ಟಿರುತ್ತದೆ. ಅವನ ಸಾಧನೆಗಳೂ ಕೂಡ ಅವನ ಶ್ರದ್ಧೆಯನ್ನು ಅವಲಂಬಿಸಿಕೊಂಡಿರುತ್ತವೆ. ಗೀತೆಯ 9ನೆಯ ಅಧ್ಯಾಯದಲ್ಲಿ ಈ ಅಂಶ ಸಂಕ್ಷೇಪವಾಗಿ ಹೇಳಲ್ಪಟ್ಟಿದೆ.